ಗಂಡನ ಎರಡನೇ ಮದುವೆ ವೇಳೆ ಮೊದಲ ಹೆಂಡತಿಯ ಎಂಟ್ರಿ ಆಗಿದೆ. ಮೊದಲನೆಯ ಹೆಂಡತಿ ಹಾಗೆ ಆಕೆಯ ಅಕ್ಕನ ಗಲಾಟೆ ನೋಡಿ. ಗಂಡನ ಎರಡನೇ ಮದುವೆ ಆಗ್ತಾ ಇರುತ್ತೆ. ಈ ವೇಳೆ ಮೊದಲ ಹೆಂಡತಿಯ ಎಂಟ್ರಿ ಆಗಿರೋದು. ಮೊದಲನೇ ಹೆಂಡತಿ ಹಾಗೆ ಆಕೆಯ ಅಕ್ಕನ ಎಂಟ್ರಿ ಆಗುತ್ತೆ. ಚಿಕ್ಕಬಳ್ಳಾಪುರ ನಗರದ ಕ್ರೈಸ್ಟ್ ಚರ್ಚ್ನಲ್ಲಿ ಆಗಿರುವಂತ ಘಟನೆ ಇದು. ಮೊದಲ ಹೆಂಡತಿ ರಶ್ಮಿ, ಆಕೆಯ ಅಕ್ಕ ರೋಸಿಯಿಂದ ಗಲಾಟೆಯಾಗಿದೆ. ಡಿವೋರ್ಸ್ ಪಡೆಯದೆ ಎರಡನೇ ಮದುವೆ ಆಗ್ತಾ ಇರುವಂತಹ ಆರೋಪ ಈಗ ಕೇಳಿಬರ್ತಾ ಇರೋದು. ಮತ್ತೊಬ್ಬ ಯುವತಿ ಜೊತೆ ಮದುವೆ ಆಗ್ತಾ ಇದ್ದ ನೋಹಲ್ ಖಾನ್, ಡಿವೋರ್ಸ್ ಪಡೆಯದೆ ಎರಡನೇ ಮದುವೆ. ನೋಡಿ, ಆತ ಹೇಳ್ತಾ ಇರೋದು ನಾನು ಡಿವೋರ್ಸ್ ಪಡ್ಕೊಂಡಿದ್ದೀನಿ ಅಂತ. ಡಿವೋರ್ಸ್ ಪಡೆದೇ ನಾನು ಎರಡನೇ ಮದುವೆ ಅಂತ ನೋಹಲ್ ಖಾನ್ ಹೇಳ್ತಾ ಇದ್ದಾನೆ. ಆದರೆ ಅವರು ಆತನ ಮೊದಲ ಹೆಂಡತಿ ಹೇಳ್ತಾ ಇರೋದು ಇಲ್ಲ, ಈತ ನನ್ನಿಂದ ಡಿವೋರ್ಸ್ ಪಡ್ಕೊಂಡಿಲ್ಲ ಅಂತ ಹೇಳಿ ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೆ ಸಂಬಂಧಿಕರು ತಲುಪ್ತಾರೆ. ಚಿಕ್ಕಬಳ್ಳಾಪುರ ನಗರದ ನಿವಾಸಿಯಾಗಿರೋ ನೋಹಲ್ ಖಾನ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ. ಮಲ್ಲಪ್ಪ, ಏನಾಯ್ತು ಕೊನೆಗೆ? ಮದುವೆ ಆಯ್ತಾ? ಪೊಲೀಸ್ ಸ್ಟೇಷನ್ಗೆ ಏನೋ ಕರ್ಕೊಂಡು ಹೋದ್ರಂತೆ, ಸಂಧಾನ ಏನಾದ್ರೂ ಮಾಡಿದ್ರಾ? ಏನಾಯ್ತು? ಪೂರ್ಣಿಮಾ, ಏನಂದ್ರೆ ಇವತ್ತು ಬೆಳಗ್ಗೆ ಚರ್ಚಿನ ಫಾದರ್ಗೆ ಒಂದು ಮಾಹಿತಿ ಕೊಟ್ಟು ಇವತ್ತು ಮದುವೆ ಕಾರ್ಯಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ರು. ಆದ್ರೆ ಆ ಸಮಯದಲ್ಲಿ ಏಕಾಏಕಿ ನುಗ್ಗಿದಂತ ಒಂದು ನೋಹನ್ ಖಾನ್ ಅವರ ಮೊದಲ ಪತ್ನಿ ರಶ್ಮಿ ಮತ್ತು ಅವ್ರ ಕುಟುಂಬದವರು ಏಕಾಏಕಿ ಒಂದು ಮದುವೆಗೆ ತಡೆಯೊಡ್ಡು ಗಲಾಟೆ ಮಾಡಕ್ಕೆ ಶುರು ಮಾಡಿದ್ರು. ಈ ಒಂದು ಹಂತದಲ್ಲಿ ಪೊಲೀಸರು, ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಮಧ್ಯಪ್ರವೇಶಿಸಿ ಇವ್ರನ್ನ ಸಮಾಧಾನ ಪಡಿಸುವಂತ ಯತ್ನ ಮಾಡಿದ್ರು. ಆದ್ರೆ ಒಂದು ಗಲಾಟೆ ಒಂದು ಜೋರು ಅಂತ ಹೋದ ಹಿನ್ನೆಲೆಯಲ್ಲಿ ಪೊಲೀಸರು ಎರಡು ಕಡೆಯವ್ರನ್ನ ಪೊಲೀಸ್ ಠಾಣೆ ಕರೆಸ್ಕೊಂಡು ಮಾತುಕತೆ ಮಾಡೋದಂತ ಕರ್ಕೊಂಡ್ರು. ಆದ್ರೆ ಏನಂದ್ರೆ ಈತನಿಗೆ ನೋಹನ್ ಖಾನ್ಗೆ 2018ರಲ್ಲಿ ರಶ್ಮಿ ಎಂಬುವರ ಜೊತೆ ಮದುವೆ ಆಗಿತ್ತು ಅಂತ ಹೇಳ್ತಾರೆ. ಆ ಮತ್ತೆ ಮದುವೆ ಆದ್ಮೇಲೆ ಡಿವೋರ್ಸ್ ಪಡೆದೆ, ಯಾವುದೇ ಡಿವೋರ್ಸ್ ಪಡೆದೆ ಇವ್ರನ್ನ ಎರಡನೇ ಮದುವೆ ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಂದು ಆರೋಪ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಚರ್ಚ್ ಫಾದರ್ ಮತ್ತೆ ಈ ಏನ್ ಗಲಾಟೆ ಇದೆ ನೋಹನ್ ಖಾನ್ ಮತ್ತೆ ಸಂಬಂಧಿಕ ಪೊಲೀಸರು ಕರ್ಕೊಂಡೋಗಿ ಈ ವಿಚಾರಣೆ ಒಳಪಡಿಸ್ತಾ ಇದೆ ಅಂತ ಹೇಳ್ಬೋದು. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ಆಗಿರುವಂತಹ ಘಟನೆ ಇದು. ನೋಹಲ್ ಖಾನ್ ಅನ್ನುವಂಥವನು ಮೊದಲನೇ ಹೆಂಡತಿ ರಶ್ಮಿಗೆ ಕೈ ಕೊಟ್ಟಿರ್ತಾನೆ. ಅದಾದ್ಮೇಲೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಂತಹ ಟೈಮಲ್ಲಿ ಮೊದಲನೇ ಹೆಂಡತಿ ಎಂಟ್ರಿ ಕೊಟ್ಟು ಎರಡೂ ಕಡೆ ಕೈ ಮಿಲಾಯಿಸೋದಕ್ಕೆ ಮುಂದಾಗ್ತಾರೆ. ಕೊನೆಗೆ ಪೊಲೀಸರ ಎಂಟ್ರಿ ಆಗಿ ಇಬ್ಬರನ್ನ ಕೂಡ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಸಂಧಾನ ಮಾಡಲಾಯಿತು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಆತ ಹೇಳೋದು, ನೋಹಲ್ ಖಾನ್ ಹೇಳೋದು, ನಾನು ಮೊದಲ ಪತ್ನಿ ರಶ್ಮಿಗೆ ಡೈವರ್ಸ್ ಕೊಟ್ಟೆ ನಾನು ಎರಡನೇ ಮದುವೆ ಹಾಕ್ತಾ ಇದ್ದೀನಿ ಅಂತ ಹೇಳಿ. ಆದರೆ ಮೊದಲ ಪತ್ನಿ ರಶ್ಮಿ ಹೇಳ್ತಾ ಇರೋದು ನಂಗೆ ಡೈವರ್ಸ್ ಕೊಟ್ಟಿಲ್ಲ, ನಂಗೆ ಡೈವರ್ಸ್ ಕೊಡದೆ ಈತ ಮತ್ತೊಂದು ಮದುವೆ ಆಗ್ತಾ ಇದ್ದಾನೆ ಅನ್ನುವಂತಹ ಆರೋಪ. ಕೊನೆಗೆ ಜೋರಾಗಿ ಗಲಾಟೆ ಕೂಡ ಶುರುವಾಗುತ್ತೆ. ಪೊಲೀಸರು ಎಂಟ್ರಿ ಕೊಟ್ಟು ಎರಡೂ ಕಡೆಯವರನ್ನ ಕೂಡ ಈಗ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ.